ಹಾಯ್ ಎಲ್ಲರಿಗೂ ಜನರಲ್ ಟ್ರಸ್ಟ್ ಬೆಂಗಳೂರಿಗೆ ಸ್ವಾಗತ. ಆಲ್ರೆಡಿ ನಾವು ಪ್ರಿವಿಯಸ್ಸಲ್ಲಿ ನಿಮಗೆ ಸರಳ ಬಡ್ಡಿ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನನ್ನು ನೀಡಿರ್ತೀವಿ. ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಸಿಂಪಲ್ ಇಂಟ್ರೆಸ್ಟ್ನ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ. ಓಕೆ, ಟೆಸ್ಟು ಯಾವ ರೀತಿ ಇರುತ್ತಪ್ಪ ಅಂತಂದರೆ ಕ್ವಶನ್ಸ್ ಇರುತ್ತೆ, ಆಪ್ಷನ್ಸ್ ಇರುತ್ತೆ. ನೀವು ಸ್ವತಃ ಒಂದು ಟ್ರೈ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಆಗ ಒಂದು ವೇಳೆ ಏನಾದರೂ ನಿಮಗೆ ಉತ್ತರ ಬರಲಿಲ್ಲ ಅಂದರೆ ನೆಕ್ಸ್ಟ್ ನೀವು ವಿಡಿಯೋನ ಕಂಟಿನ್ಯೂಷನ್ ಮಾಡಿ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ವಿ ಅನ್ನೋದನ್ನು ನೋಡ್ಬೋದು. ನೀವೇನಾದರೂ ಇನ್ನೂ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೂ ಈ ಒಂದು ಜನರಲ್ ಟ್ರಸ್ಟ್ ಬೆಂಗಳೂರು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಂತಹ ಪೇಪರ್ 1ರಲ್ಲಿ ಕೇಳುವ ಪ್ರಬಂಧದ ಕುರಿತು ಕೂಡ ಹಲವಾರು ವಿಡಿಯೋಗಳಿದ್ದಾವೆ ಹಾಗೂ ಹಲವಾರು ಪ್ರಬಂಧಗಳನ್ನು ಎಕ್ಸ್ಪ್ಲೇನ್ ಮಾಡಲಾಗಿರುತ್ತೆ. ಹಾಗೆ ಹೆಚ್ಚಿನ ಒಂದು ವಿವರಣೆಗಾಗಿ ಹಾಗೂ ನಿಮ್ಮೊಂದು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡೋದ್ರ ಸಲುವಾಗಿ ಟೆಲಿಗ್ರಾಮ್ ಚಾನಲನ್ನು ಕ್ರಿಯೇಟ್ ಮಾಡಲಾಗಿರುತ್ತೆ. ಆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ನೀಡಲಾಗಿರುತ್ತೆ. ನೀವು ಲಿಂಕನ್ನು ಬಳಸಿ ಟೆಲಿಗ್ರಾಮ್ ಚಾನಲ್ಗೆ ಬಂದು ಸೇರಬಹುದಾಗಿರುತ್ತೆ. ಸರಳ ಬಡ್ಡಿ ಹೋಗೋದಕ್ಕೆ ಮೊದಲು ಯಾರಾದರೂ ನೀವು ಡೈರೆಕ್ಟಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಅವರಿಗೋಸ್ಕರ ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸು ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ಒಂದು ವೇಳೆ ನೀವೇನಾದರೂ ಆಲ್ರೆಡಿ ಒಂದು ಬೇಸಿಕ್ಸನ್ನು ತಿಳ್ಕೊಂಡಿದ್ರೆ ಇದನ್ನು ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟು ಫಾರ್ವರ್ಡ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ಬೋದು. ಸಿಂಪಲ್ ಇಂಟ್ರೆಸ್ಟು ಕನ್ನಡದಲ್ಲಿ ಸರಳ ಬಡ್ಡಿ ಅಂತೇಳಿ ಕರೆಯಲಾಗುತ್ತೆ. ಓಕೆ, ಆಲ್ರೆಡಿ ಪಿ ಅಂದರೆ ಏನಂತ ಹೇಳಿದ್ವಿ, ಅಸಲು ಪ್ರಿನ್ಸಿಪಲ್ ಅಮೌಂಟ್ ಅಂತೇಳಿ. ಇಲ್ಲಿ ಆರ್ ಅಂದರೆ ರೇಟ್ ಅಂದರೆ ದರ ಅಂತೇಳಿ, ಟಿ ಅಂದರೆ ಸಮಯ ಟೈಮ್ ಅಥವಾ ಸಮಯ ಅಂತೇಳಿ, ಎಸ್ ಐ ಅಂದರೆ ಸರಳ ಬಡ್ಡಿ ಅಂತ ಹೇಳಿದ್ವಿ. ಇವಿಷ್ಟು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಸರಳ ಬಡ್ಡಿಯನ್ನು ಯಾವ ರೀತಿ ಕಂಡುಹಿಡಿತೀರಪ್ಪ ಅಂದರೆ ಅಸಲು ಇಂಟು ಸಮಯ ಇಂಟು ದರ ಬಾಗ್ಲೆ 100. ದರ ಅಂದರೆ ರೇಟ್, PTR ಡಿವೈಡ್ ಬೈ 100 ಅಂತೇಳಿ ನಾವು ಕರಿತೀವಿ. ಇಲ್ಲಿ ಏನಾದರೂ ಸರಳ ಬಡ್ಡಿ ಕೊಟ್ಟು ಈ ಒಂದು ಅಸಲನ್ನು ಕೇಳಿದಾಗ ಏನಾಗುತ್ತೆ, ಟಿ ಮತ್ತು ಆರು ಈ ಕಡೆ ಕೆಳಗಡೆ ಬರುತ್ತೆ, 100 ಮೇಲ್ಗಡೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಪಿ ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡ್ ಬೈ ಟಿ ಇಂಟು ರೇಟ್. ಅದೇ ರೀತಿಯಾಗಿ ಇಲ್ಲಿ ಒಂದೊಂದು ಥರದಂತ ರೀಪ್ಲೇಸ್ ಆಗುತ್ತೆ. ಟೈಮ್ ಕೇಳಿದಾಗ ಪಿ ಕೆಳಗಡೆ ಬರುತ್ತೆ, ಟಿ ಈ ಕಡೆ ಹೋಗುತ್ತೆ. ಆರ್ ಕೇಳಿದಾಗ ಏನಪ್ಪ ಅಂದರೆ ಆರ್ ಪಿ ಪ್ಲೇಸಿಗೆ ಹೋಗುತ್ತೆ, ಪಿ ಆರ್ ಪ್ಲೇಸಿಗೆ ಬರುತ್ತೆ. ಜಸ್ಟ್ ಈ ರೀತಿ ವಯಸ್ಸ ವರ್ಷ ಇಂಟರ್ಚೇಂಜ್ ಆಗುತ್ತೆ. ಈ ಫಾರ್ಮುಲಾಸು ಈ ಒಂದು ಸರಳ ಬಡ್ಡಿನ ಕಂಡುಹಿಡಿಯೋದಕ್ಕೆ ಮತ್ತು ಅದರ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಆ ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಈ ಫಾರ್ಮುಲಾಸ್ಗಳು ಯೂಸ್ ಆಗ್ತವೆ. ಹಾಗಾದರೆ ಈ ಒಂದು ಟೆಸ್ಟ್ನ ಮುಂದುವರ್ಸೋಣ. ಇವಾಗ ಆಲ್ಮೋಸ್ಟ್ ಏನಪ್ಪ ಅಂದರೆ ಪ್ರೀವಿಯಸ್ಸಲ್ಲಿ ಈ ರೀತಿಯ ಕ್ವಶನ್ಸನ್ನು ನಿಮಗೆ ಹೇಳ್ಕೊಡಲಾಗಿರುತ್ತೆ. ಜಸ್ಟ್ ಡಾಟಾ ಮಾತ್ರ ಚೇಂಜ್ ಆಗಿರುತ್ತೆ. ನೋಡಿ ಕ್ವಶನ್ ನೋಡ್ರಿ ಯಾವ ರೀತಿ ಇದೆ. ಫೈಂಡ್ ದಿ ಸಿಂಪಲ್ ಇಂಟ್ರೆಸ್ಟ್ ಆನ್ ₹5,200 ಫಾರ್ 2 years at 6% per annum. ಅದರಿಂದ ಕೇಳಿದ್ದಾನೆ, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಗ್ಲೀಷ್ ಮಾಧ್ಯಮದಲ್ಲಿರುವವರು ಕೂಡ ಈ ಕ್ವಶನ್ನ ಸಾಲ್ವ್ ಮಾಡ್ಬೋದಾಗಿರುತ್ತೆ. ಫೈಂಡ್ ದಿ ಸಿಂಪಲ್ ಇಂಟ್ರೆಸ್ಟ್. ಫೈಂಡ್ ದಿ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿಯನ್ನು ಕಂಡುಹಿಡಿಬೇಕು. ಫಸ್ಟ್ ಕ್ವಶನ್. ಓಕೆ, ಆನ್ ₹5,200 ಅಂದರೆ ಅಸಲನ್ನು ನೀಡಿದ್ದಾನೆ ₹5,200. ಸಮಯ ನೀಡಿದ್ದಾನೆ ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ. ದರವನ್ನು ನೀಡಿದ್ದಾನೆ ಎಷ್ಟಿದೆ? 6% ಇದೆ. ಸರಳ ಬಡ್ಡಿಯನ್ನು ಕಂಡುಹಿಡಬೇಕು. ಓಕೆ, ಜಸ್ಟ್ ನೀವು ಈ ಕ್ವಶನ್ಗೆ 30 ಸೆಕೆಂಡ್ಸ್ಗಿನ ಜಾಸ್ತಿ ತೊಗೋಬಾರ್ದು. ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಒಂದು ವೇಳೆ ನಿಮ್ಮ ಕೈಲೇ ಸಾಲ್ವ್ ಮಾಡೋಕ್ಕಾಗಿದ್ದಿಲ್ಲ ಅಥವಾ ಉತ್ತರ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳೋದಕ್ಕೆ ಇಲ್ಲಿ ನೋಡಿರಿ, PTR ಡಿವೈಡ್ ಬೈ 100 ಮಾಡಬೇಕು. ಪಿ ಎಷ್ಟಿದೆ? 5,200 ಇದೆ. ಇಂಟು ಟೈಮ್ ಎಷ್ಟಿದೆ? 2 years ಇದೆ. ರೇಟು 6 ಇದೆ. ಡಿವೈಡ್ ಬೈ 100. 0 ಕ್ಯಾನ್ಸಲ್. 6 2 12. 52 ಇಂಟು 12 ಮಾಡಬೇಕು. ಇಲ್ಲಿ ನೋಡಿರಿ, 52 ಇಂಟು 10 ಮಾಡಿದಾಗ ಏನಾಗುತ್ತೆ? 520 ಆಗುತ್ತೆ. 2 ಇಂಟು 52 ಏನಾಗುತ್ತೆ? ಇಲ್ಲಿ 104 ಆಗುತ್ತೆ. ಇವೆರಡನ್ನು ಕೂಡಿಸಿದಾಗ ₹624. ಓಕೆ, 624 ಏನಿದು ಸಿಂಪಲ್ ಇಂಟ್ರೆಸ್ಟ್ ಆಗಿರುತ್ತೆ. ಸರಳ ಬಡ್ಡಿ ಎಷ್ಟು ಬಂತು ನಮಗೆ? 624 ಬಂತು. PTR ಅಂತಂದ್ರೆ ಏನು? ಅಸಲು ಇಂಟು ಸಮಯ ಇಂಟು ದರ ಡಿವೈಡ್ ಬೈ 100. ಈ ಕಡೆ ಸರಳ ಬಡ್ಡಿ ಇದು ಕಂಡುಹಿಡಿಯುವ ಒಂದು ಫಾರ್ಮುಲಾ ಆಗಿರುತ್ತೆ. ಇಲ್ಲಿ ಕ್ವಶನ್ ವೆರಿ ಸಿಂಪಲ್ ಆಗಿದೆ, ಬೇಸಿಕ್, ವೆರಿ 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 ಬೇಸಿಕ್ ಇದೆ. ಜಸ್ಟ್ ಸರಳ ಬಡ್ಡಿಯನ್ನು ಕೇಳಿದರೆ PTR ಡಿವೈಡ್ ಬೈ 100 ಮಾಡಬೇಕು. ಪಿ ಕೊಟ್ಟಿದ್ದಾರೆ 5,200. ಇಲ್ಲಿ
ಸಮಯ 2 ವರ್ಷ ಕೊಟ್ಟಿದ್ದಾನೆ, ದರ 6 ವರ್ಷ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಫಾರ್ಮುಲಾ ಪ್ರಕಾರ ಮಾಡಿದಾಗ ಎಷ್ಟು ಬರುತ್ತೆ ನಮಗಿಲ್ಲಿ 624 ಬಂತೆ. ಈಗ 520 104 ಯಾಕೆ ತೊಗೊಂಡಿನಪ್ಪ ಅಂತಂದರೆ 52 × 12 12ನ್ನು ಬಿಡಿ ಬಿಡಿಯಾಗಿ ಬರ್ಕೊಂಡಾಗ ಏನಾಗುತ್ತೆ 10 2 ಆಗುತ್ತಾ. 52 × 10 520, 52 × 2 104. ಇವೆರಡನ್ನು ಕೂಡಿಸೋಕೆ ಎಷ್ಟಾಗುತ್ತಾ 624 ರೂಪೀಸ್ ಆಗುತ್ತೆ. ಓಕೆ, ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಎಲ್ಲರಿಗೂ ಸರಿಯಾದ ಉತ್ತರ ಬಂದಿರುತ್ತೆ ಅಂತೇಳಿ ಭಾವಿಸಿರ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನನ್ನು ಈಗ ನಾವು ಇಲ್ಲಿ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ ರೀತಿ ಇದೆ. ಎರಡನೇ ಕ್ವಶನ್, ಇಂಟ್ರೆಸ್ಟ್ ಒಬ್ಟೈನ್ಡ್ ಆನ್ ಎ ಸಮ್ ಆಫ್ ₹5,000 ಫಾರ್ 3 years ಈಸ್ ₹1,500. ಫೈಂಡ್ ದ ರೇಟ್ ಪರ್ಸೆಂಟ್ ಅಂತ ಕೊಟ್ಟಿದ್ದಾನೆ. ಇಂಟ್ರೆಸ್ಟ್ ಒಬ್ಟೈನ್ಡ್ ಆನ್ ಸಮ್ ಆಫ್ ₹5,000 ಅಂದರೆ ಅಸಲನ್ನು ನೀಡಿದ್ದಾನೆ. ಅಸಲು 5,000 ಇತ್ತಂತೆ. ಸಮಯ 3 ವರ್ಷಕ್ಕೆ ಏನು ಮಾಡ್ತಿದ್ದಾನಪ್ಪ ಅಂದರೆ ಬಡ್ಡಿ ₹1,500 ಬಡ್ಡಿ ಬಂದಿದೆ. ಹಾಗಾದರೆ ನೀವು ಇಲ್ಲಿ ಬಡ್ಡಿಯ ದರವನ್ನು ಕಂಡುಹಿಡಬೇಕು. ನಾವೀಗ ಬಡ್ಡಿಯ ದರವನ್ನು ಮಾತ್ರ ಕಂಡುಹಿಡಬೇಕಾಗಿದೆ. ಆಲ್ರೆಡಿ ಪ್ರೀವಿಯಸ್ ಹೇಳಿದ್ವಿ ನಿಮಗೆ ಬಡ್ಡಿಯ ದರವನ್ನು ಯಾವ ರೀತಿ ಕಂಡುಹಿಡಬೇಕಂತೇಳಿ. ದರ ಇಸ್ ಈಕ್ವಲ್ ಟು ಇದೇನು ಬರುತ್ತೆ, ಸಿಂಪಲ್ ಇಂಟ್ರೆಸ್ಟು ಇಂಟು 100 ಡಿವೈಡ್ ಬೈ ಅಸಲು ಇಂಟು ಸಮಯ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ, ₹1,500 ಆಗ್ತಾಯಿದೆ ಅಂತೆ. ₹5,000 3 ವರ್ಷಕ್ಕೆ ಇಂಟು 100. ಅಸಲು ಎಷ್ಟಿದೆ, 5,000 ಇದೆ. ಸಮಯ ಎಷ್ಟಿದೆ, 3 years ಇದೆ. ಈ 3 0, ಇವೆರಡು 0, ಇದೊಂದು 0 ಕ್ಯಾನ್ಸಲ್ ಆಗುತ್ತೆ. 5 1 5 3 3 ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋದು ಎಷ್ಟು, 10 ಬಂತು. 10 ಏನಿದೆ 10%. ಯಾಕಪ್ಪ ಅಂದರೆ ದರವನ್ನು ನಾವಿಲ್ಲಿ ಕಂಡುಹಿಡಿತಾ ಇದ್ದೀವಿ. ಓಕೆ, ಇಲ್ಲಿ ನಮ್ಗೆ ರೇಟ್ ಬಂತು. ರೇಟ್ ಎಷ್ಟಿದೆ, 10% ಅಂತೇಳಿ. ಕ್ವಶನಲ್ಲಿ ಏನು ಕೇಳಿದರೆ ನಮಗೆ ಫೈಂಡ್ ದ ರೇಟ್ ಪರ್ಸೆಂಟ್ ಅಂತ ಕೇಳಿದ್ದಾರೆ. ಅಂದರೆ ಬಡ್ಡಿಯ ದರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ದರ ಎಷ್ಟಿದೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ, 10%. ಯಾರ್ಯಾರಿಗೂ 10% ಬಂದಿದೆ ಅವ್ರದ್ದೆಲ್ಲ ಸರಿಯಾದ ಉತ್ತರ ಅಂತೇಳಿ ಅರ್ಥ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ₹1,200 ಈಸ್ ಲೆಂಟ್ ಔಟ್ ಎಟ್ 5% per annum. ಸಿಂಪಲ್ ಇಂಟ್ರೆಸ್ಟ್ ಫಾರ್ 3 years. ಫೈಂಡ್ ದ ಅಮೌಂಟ್ ಆಫ್ಟರ್ 3 years ಅಂತ ಕೇಳಿದ್ದಾನೆ. ಅಂದರೆ 1,200 ಅಸಲನ್ನು 5% ಬಡ್ಡಿ ದರದಂತೆ 3 ವರ್ಷಕ್ಕೆ ನೀಡಲಾಗಿದೆ. 3 ವರ್ಷದ ನಂತರದ ಈ ಒಂದು ಹಣ ಆಗಿರ್ಬೋದು. 3 ವರ್ಷದ ನಂತರ ಹಣ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಬಡ್ಡಿಯನ್ನು ಕೇಳಿಲ್ಲ. ಇಲ್ಲೇನು ಕೇಳಿದ್ದಾರೆ, 3 ವರ್ಷದ ನಂತರ ಹಣ ಎಷ್ಟಾಗುತ್ತೆ ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್. ಏನಪ್ಪ ಅಂತಂದರೆ ಇಲ್ಲಿ ಫಸ್ಟ್ ನಾವಿಲ್ಲಿ ಸರಳ ಬಡ್ಡಿಯನ್ನು ಕಂಡುಹಿಡ್ಕೊಳ್ತಾ ಇದ್ವಿ. ಸರಳ ಬಡ್ಡಿಗೆ ಪ್ಲಸ್ ಅಸಲು ಮಾಡಿದರೆ, ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ₹100 ಇದೆ ಅನ್ಕೊಳ್ಳೋಣ. ನೆಕ್ಸ್ಟ್ ಒಂದು 10% ಅಂತ ಅಂದಾಗ ಏನಾಗುತ್ತೆ, ಇಲ್ಲಿ ₹10 ಜಾಸ್ತಿ ಆಗುತ್ತೆ 1 ವರ್ಷದ ನಂತರ. 1 ವರ್ಷದ ನಂತರ ಒಟ್ಟು ಅಮೌಂಟ್ ಎಷ್ಟಾಗುತ್ತೆ, ₹100 ಪ್ಲಸ್ ₹10 ಅಂದರೆ ₹110 ಆಗುತ್ತೆ. ಇದು ಬಡ್ಡಿ ₹10, ಅಸಲು ₹100. ಎರಡನ್ನು ಕೂಡಿಸಿದಾಗ ಏನಪ್ಪ ಅಂದರೆ 1 ವರ್ಷದ ನಂತರ ಅಮೌಂಟ್ ಬರುತ್ತೆ. ಅದೇ ರೀತಿಯಾಗಿ ನಾವಿಲ್ಲಿ ಫಸ್ಟ್ ಸರಳ ಬಡ್ಡಿಯನ್ನು ಕಂಡುಹಿಡ್ಕೋಬೇಕು. ಅದಕ್ಕೆ ಅಸಲನ್ನು ಕೂಡಿಸಿದಾಗ ಏನಾಗುತ್ತೆ, ನಮಗೆ 3 ವರ್ಷದ ನಂತರ ಹಣ ಬಂದುಬಿಡುತ್ತೆ. ಹಾಗಾದರೆ ಇಲ್ಲಿ ಸರಳ ಬಡ್ಡಿ ಎಷ್ಟು, PTR ಡಿವೈಡ್ ಬೈ 100. ಪಿ ಎಷ್ಟಿದೆ, ಇಲ್ಲಿ ₹1,200 ಇದೆ. ಇಂಟು ಟೈಮ್ ಎಷ್ಟಿದೆ, 3 years ಇದೆ. ರೇಟ್ ಎಷ್ಟಿದೆ, 5% ಇದೆ. ಡಿವೈಡ್ ಬೈ 100. 0 0 ಕ್ಯಾನ್ಸಲ್. 12 60. 60 ಇಂಟು 30 180. ₹180 ಬಂತು. ಓಕೆ, ₹180 ಏನಿದು ಬಡ್ಡಿ ಮಾತ್ರ ಆಯಿತು. ವೆರಿ ಕೇರ್ಫುಲ್, ಇದು ಬರೀ ಬಡ್ಡಿ ಮಾತ್ರ. ನಮಗಿದು 3 ವರ್ಷದ ನಂತರ ಹಣ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಅಸಲು ₹1,200 ಇದೆ, ಪ್ಲಸ್ ಬಡ್ಡಿ ಎಷ್ಟಾಗುತ್ತೆ, ₹180 ಆಗುತ್ತೆ 3 ವರ್ಷಕ್ಕೆ. ಎರಡನ್ನು ಕುಡಿಸೋಕೆ ಎಷ್ಟು ಬರುತ್ತೆ ನಮಗಿಲ್ಲಿ, ₹1,380 ಏನಿದೆಯಲ್ಲ, ಇದು ಅಸಲು ಮತ್ತು ಬಡ್ಡಿ 3 ವರ್ಷದ ನಂತರ ಈ ಒಂದು ಮೊತ್ತ ಆಗಿರುತ್ತೆ. ಹಾಗಾದರೆ ಸರಿಯಾದ ಉತ್ತರ ನೋಡ್ರಿ, ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಯಾರ್ಯಾರಿಗೆ 1,380 ಬಂದಿದೆ ಅಥವಾ 1380 ₹1,380 ಬಂದಿದೆಯೋ
ಅವರದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಈ ಎಲ್ಲ ಕ್ವೆಶನ್ಸ್ಗೆ ಮ್ಯಾಕ್ಸಿಮಮ್ ಅಂದರೆ 45 ಸೆಕೆಂಡ್ಸ್ಲಿಂದ 1 ಮಿನಿಟ್ ಅಂದರೆ 45 ಸೆಕೆಂಡ್ನಿಂದ 60 ಸೆಕೆಂಡ್ಸ್ ಮಾತ್ರ ತೆಗೆದುಕೊಳ್ಬೇಕು. ಓಕೆ, ಅದಕ್ಕಿಂತ ಜಾಸ್ತಿ ತಗೋಬೋದು. ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಇಫ್ ದ ಅಮೌಂಟ್ ಆಫ್ಟರ್ 2 years ಆಫ್ ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಕ್ಯಾಪಿಟಲ್ ಆಫ್ 1200 ಇಸ್ 1440. ಇಷ್ಟೊತ್ತು ಕಂಡಿದ್ವಿ ನಾವು ಇಲ್ಲಿ ಬಡ್ಡಿಯನ್ನು ಕಂಡುಹಿಡಿದ್ಕೊಂಡಿದ್ವಿ. ನೆಕ್ಸ್ಟ್ ದರವನ್ನು ಯಾವ ರೀತಿ ಕಂಡುಹಿಡಬೇಕಂತ ಕಂಡುಹಿಡ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ ಮೊತ್ತವನ್ನು ಕೂಡ ಕಂಡುಹಿಡಿದ್ವಿ. ಇಲ್ಲಿ ಏನಾಗಿದೆಯಪ್ಪ ಅಂದರೆ ಮೊತ್ತವನ್ನು ಕೊಟ್ಟಿದ್ದಾನೆ. ಮೊತ್ತ ಎಷ್ಟು ಕೊಟ್ಟಿದ್ದಾನೆ? 1440. ಮತ್ತೊಂದಾಗ ಏನಾಗಿರುತ್ತೆ, ಇಲ್ಲಿ ಬಡ್ಡಿ ಪ್ಲಸ್ ಅಸಲು ಆಗಿರುತ್ತೆ. ಓಕೆ, ಹಾಗಾದರೆ ಅಸಲನ್ನು ಕೂಡ ನೀಡಿದ್ದಾನೆ. ಅಸಲು ಎಷ್ಟಿದೆ? 1200 ರೂಪಾಯಿ ಐತೆ. ಇಲ್ಲಿ ಸಮಯವನ್ನು ಕೂಡ ಕೊಟ್ಟಿದ್ದಾನೆ. ಎಷ್ಟಿದೆ? 2 years ಇದೆ. ಓಕೆ, ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದ್ದಾನೆ, ದರವನ್ನು ಕೇಳಿದ್ದಾನೆ. ಯಾವ ರೀತಿ ಮಾಡಬೇಕು? ಇಲ್ಲಿ ಮೊತ್ತದಲ್ಲಿ ಅಸಲನ್ನು ಕಳೆದಾಗ ನಮಗೆ ಬಡ್ಡಿ ಬರುತ್ತಾ? ಎಸ್ ಬರುತ್ತೆ. ಹಾಗೇನಪ್ಪ ಅಂದ್ರೆ 1440ರಲ್ಲಿ 1200 ಕಳೆಯೋಣ. ಎಷ್ಟು ಬರುತ್ತೆ ನಮಗಿಲ್ಲಿ? 240 ಬಂತು. 240 ಏನಿದು? ಬಡ್ಡಿ ಬಂತು. ಓಕೆ, ನಮಗಿಲ್ಲಿ ಬಡ್ಡಿ ಇದೆ, ಅಸಲು ಇದೆ, ಸಮಯ ಇದೆ. ದರವನ್ನು ಈಸಿಯಾಗಿ ಕಂಡುಹಿಡಿಬೋದು. ಜಸ್ಟ್ ಪ್ರಿವಿಯಸ್ಸಲ್ಲಿ ಒಂದು ಲೆಕ್ಕ ಮಾಡಿದ್ವಲ್ಲ, ಸೇಮ್ ಮೆಥಡ ನೋಡಿ. ಇಲ್ಲಿದೆ ನೋಡ್ರಿ, ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್. ಜಸ್ಟ್ ದರ ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡ್ ಬೈ ಪ್ರಿನ್ಸಿಪಲ್ ಇಂಟು ಟೈಮ್. ಓಕೆ, ಸೇಮ್ ಕಾನ್ಸೆಪ್ಟ್ ಮೇಲೆ ಮಾಡಬೇಕು. ಇವಾಗ ಬಡ್ಡಿ ಬಂದಿದೆ. ಬಡ್ಡಿ ಎಷ್ಟಿದೆ? 240 ಇಂಟು 100. ಇಲ್ಲಿ ದರವನ್ನು ಕಂಡುಹಿಡಿತಾ ಇದ್ದೀವಿ. ಡಿವೈಡ್ ಬೈ ಅಸಲು ಎಷ್ಟಿದೆ? 1200 ರೂಪಾಯಿ ಇದೆ. ಇಂಟು ಸಮಯ 2. 0 0 ಕ್ಯಾನ್ಸಲ್. 12 1 12 2. ಓಕೆ, 2 1 2 10. 10% ಬಡ್ಡಿಯ ದರ ಬಂತು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಯಾರ್ಯಾರಿಗೆ ಆಪ್ಷನ್ ಸಿ ಬಂದಿದೆ ಅಥವಾ 10% ಬಂದಿದೆ ಅವ್ರದ್ದೆಲ್ಲ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನನ್ನು ನೋಡೋಣ. ಕ್ವೆಶನ್ ನೋಡ್ರಿ ಯಾವತ್ತಿದೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ಪ್ರಿನ್ಸಿಪಲ್ ₹500 ಬೀಂಗ್ ಕ್ಯಾಲ್ಕುಲೇಟೆಡ್ 5% ಪರ್ ಆ್ಯನಮ್ ಫಾರ್ 3 years ಆ್ಯಂಡ್ 4% ಪರ್ ಆ್ಯನಮ್ 4 years. ಅಂದರೆ ಒಂದು ಅಸಲು ಇದೆ. ಅಸಲು ಎಷ್ಟಿದೆ ಅಂತ? 500 ರೂಪೀಸ್ ಇದೆ. ಓಕೆ, 500 ರೂಪಾಯಿ ಹಣ ಇದೆ. ಅದನ್ನೇನಪ್ಪ ಅಂತಂದರೆ ದರ 5%ಗೆ, ಸಮಯ 3 ವರ್ಷಕ್ಕೆ. ರೈಟಾ? ಇದರ ಒಂದು ಬಡ್ಡಿ ಏನಿದೆಯಲ್ಲ, ಇದೇ ಅಸಲು, ಸೇಮ್ ಅಸಲು 500 ರೂಪಾಯಿ ಇದೆ. ಓಕೆ, ನೆಕ್ಸ್ಟ್ ಇದೆ ಬಡ್ಡಿಯ ದರ ಎಷ್ಟಿದೆ? 4% ಇದೆ. ಬಟ್ ವರ್ಷಗಳು ಏನಿದೆ ಅಂದರೆ ಸಮಯ ಏನಿದೆಯಲ್ಲ 4 ವರ್ಷ ಇದೆ. ಇವೆರಡರ ನಡುವಿನ ವ್ಯತ್ಯಾಸವನ್ನು ಕೇಳಿದಾನೆ. ಅಸಲು ಮಾತ್ರ ಸೇಮ್. ಇಲ್ಲೇನು ಮಾಡ್ಬೇಕು ಇವಾಗ? ನಾವಿಲ್ಲಿ ಫಸ್ಟು 500 ರೂಪೀಸಿಗೆ ಇಲ್ಲಿ ಕೇಸ್ 1 ಅಂತ ತೊಗೊಳ್ಳೋಣ, ಇಲ್ಲಿ ಕೇಸ್ 2 ಅಂತ ತೊಗೊಳ್ಳೋಣ. ಫಸ್ಟ್ನೇ ಕೇಸ್ ಇದೆ ಎಷ್ಟಾಗುತ್ತೆ? ಇಲ್ಲಿ ಬಡ್ಡಿ, ಸರಳ ಬಡ್ಡಿ ಎಷ್ಟಾಗುತ್ತೆ? ಇಲ್ಲಿ 500 ಇಂಟು 5 ಇಂಟು 3 ಡಿವೈಡ್ ಬೈ 100. 0 0 ಕ್ಯಾನ್ಸಲ್. 5 5 25, 25 3 75. ಓಕೆ, ಇದು 75 ರೂಪೀಸ್. ಇದು ಫಸ್ಟ್ ಕೇಸ್ ಇದಾಯಿತು. ಎರಡನೇ ಕೇಸ್ ಇದೇನಾಗುತ್ತೆ? ಸೇಮ್ 500 ಇಂಟು 4 ಇಂಟು 4 ಡಿವೈಡ್ ಬೈ 100. 0 0 ಕ್ಯಾನ್ಸಲ್. 5 4 20, 24 80. 80 ರೂಪೀಸ್ ಬಂತು. ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟಿದೆ? 5 ರೂಪೀಸ್ ಇದೆ. ಓಕೆ, 5 ರೂಪೀಸ್ ಏನಿದೆ? ಇವೆರಡರ ನಡುವಿನ ವ್ಯತ್ಯಾಸ ಇದೆ. ಇಷ್ಟೆಲ್ಲ ಮಾಡಬೇಕಾ ಸರ್? ಇಲ್ಲ, ನೆಸೆಸರಿ ಇಲ್ಲ. ಹಾಗಾದರೆ ಏನು ಮಾಡಬೇಕು? ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲೇನು ಕೊಟ್ಟಿದ್ದಾರೆ? ಅಸಲನ್ನು ಬಿಟ್ಬಿಡಿ, ಯಾಕಂದರೆ ಎರಡು ಸೇಮ್ ಇದೆ. 5 3 15, 15% ಆಯಿತು. ನೀವು ಈ ರೀತಿಯಾಗಿ ಬರ್ಕೊಂಡಾಗೂ ಏನಾಗುತ್ತಿಲ್ಲ, 5 3 15 ಆಗುತ್ತೆ. ಓಕೆ, 15% ಆಯಿತು. 15 ಡಿವೈಡ್ ಬೈ 100 ಏನಾಗುತ್ತಾ? 15% ಆಗುತ್ತೆ. ನೆಕ್ಸ್ಟ್ ಏನಿದೆ ಇಲ್ಲಿ? 4 ಇಂಟು 4 16% ಇದೆ. ಓಕೆ, ಇಲ್ಲಿ ನೋಡ್ರಿ 4 ಇಂಟು 4 16% ಇದೆ. 500 ಸೈಡ್ಗೆ ಇಟ್ಕೊಂಡ್ರೆ ಕೇಸ್ 1ನಲ್ಲಿ 15% ಆಯಿತು. ಓಕೆ, ಸ್ವಲ್ಪ ಸ್ಪೇಸಿಯಾಗಿ ಟ್ರೈ ಮಾಡೋಣ. ಕೇಸ್ 1ನಲ್ಲಿ ಎಷ್ಟಾಯಿತು? ನಮಗಿಲ್ಲಿ 15% ಆಯಿತು.
ಕೇಸ್ 2 ಅಲ್ಲಿ ಎಷ್ಟಾಗಿದೆ 16% ಆಯಿತು. 4 4 16, 5 3 15 ಆಯಿತು. ಇವೆರಡರ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾನೆ ಅಷ್ಟೇ. 16ರಲ್ಲಿ 15 ಅಂದರೆ ಎಷ್ಟು 1% ಬಂತು. 500ರ 1% ಉತ್ತರ ಆಗಿರುತ್ತೆ. ಹಾಗಾದರೆ 500 1% ಏನಾಗುತ್ತೆ ಇಲ್ಲಿ 500 ಇಂಟು 1/100 ಅಂದರೆ 0 ಕ್ಯಾನ್ಸಲ್ 5 ಬಂತು. 5 ಉತ್ತರ ಆಗಿರುತ್ತೆ. ಜಸ್ಟ್ ಇವೆರಡರ ನಡುವೆ ಡಿಫ್ರೆನ್ಸ್ ಕಂಡುಹಿಡ್ಕೊಂಡು ಕೂಡ ನೀವು ಮಾಡ್ಬೋದು. 5 ರೂಪೀಸ್ ಏನಿದು ಇವೆರಡರ ನಡುವಿನ ವ್ಯತ್ಯಾಸ ಆಗಿರುತ್ತೆ. ಆಪ್ಷನ್ನೇ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ಅ ಸಿಂಪಲ್ ಇಂಟ್ರೆಸ್ಟ್ ಆನ್ is sum of rupees 700 if the rate of interest for 3 years is 8% per annum and for the last 2 years is 7.5% annum. ನೋಡ್ರಿ, ವಾಟ್ ಈಸ್ ಅ ಸಿಂಪಲ್ ಇಂಟ್ರೆಸ್ಟ್ ಆನ್ ಸಮ್ ಆಫ್ rupees 700 ಅಂದರೆ ಅಸಲು ಕೊಟ್ಟಿದ್ದಾನೆ. ಅಸಲು 700 ರೂಪಾಯಿ ಕೊಟ್ಟಿದ್ದಾನೆ. 700 ರೂಪೀಸ್ ಇದೆ. ಇಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ದ ಫಸ್ಟ್ 3 years is 8% per annum. ಫಸ್ಟ್ 3 ವರ್ಷಕ್ಕೆ ಎಷ್ಟಿದೆ ಅಂತ 8% per annum ಇದೆ. ಅಂದರೆ ವಾರ್ಷಿಕವಾಗಿ 8 ಅಂತ ಬಡ್ಡಿ ದರದಂತಿದೆ. ಆ್ಯಂಡ್ ದ ಫಾರ್ ಲಾಸ್ಟ್ 2 years ಈಸ್ 7.5%. 2 years ಲಾಸ್ಟ್ 2 yearsಗೆ ಎಷ್ಟಿದೆ 7.5% ಇದೆ. ಓಕೆ, ಹಾಗಾದರೆ ಫಸ್ಟಿಗೆ 3 ವರ್ಷಕ್ಕೆ 8% ಇದೆ, ಲಾಸ್ಟ್ 2 yearsಗೆ 7.5% ಇದೆ. ಹಾಗಾದರೆ ಬಡ್ಡಿ ಎಷ್ಟು ಅಂತೇಳಿ ಕೇಳಿದ್ದಾನೆ. ಇದು ನಾರ್ಮಲಾಗಿ ಮಾಡ್ಬೋದು. ಅಂದರೆ ಯಾವ ರೀತಿ ಮಾಡ್ಬೋದು, ಅಸಲು ಇಂಟು ಬಡ್ಡಿ 8% ಇದೆ ಇಂಟು 3 ವರ್ಷ /100 ಪ್ಲಸ್ ಅದೇ 700 ಇಂಟು 2 years ಇಂಟು 7.5% /100. ಈ ರೀತಿ ನಾವು ನಾರ್ಮಲಾಗಿ ಮಾಡ್ಬೋದು. ನೋಡಿರಿ ಏನಾಗುತ್ತೆ ಇವಾಗ ಇಲ್ಲಿ 2 0 ಕ್ಯಾನ್ಸಲ್ ಆಗುತ್ತೆ. ಇವೆರಡು ಜೀರೋ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಪಾಯಿಂಟಲ್ಲಿ ಇದ್ದ ಸಲುವಾಗಿ ಏನಾಗುತ್ತೆ ಅಂದರೆ 2 ಇಂಟು 7.5 15 ಆಯಿತು. 15 ಇಂಟು 7 ಓಕೆ 105 ಆಯಿತು. ನೆಕ್ಸ್ಟ್ ಇಲ್ಲಿ ನೋಡೋಣ, ಇಲ್ಲಿ 8 3 24 ಇಂಟು 7 7 4 28 7 14 6 168 168 ಬಂತು. ಓಕೆ 273 ರೂಪೀಸ್ ಒಟ್ಟು ಸಿಂಪಲ್ ಇಂಟ್ರೆಸ್ಟ್ ಬಂತು ನಮಗೆ. 168 ಪ್ಲಸ್ 105 ಕೂಡಿಸಾಗ ಎಷ್ಟು ಬರುತ್ತೆ ನಮಗೆ 273 ಬರುತ್ತೆ. ಇದೇನು ಸಿಂಪಲ್ ಇಂಟ್ರೆಸ್ಟ್ ಆಯಿತು. ಈ ರೀತಿ ಆದರೂ ಮಾಡ್ಬೋದು. ಅಥವಾ ಇನ್ನೊಂದು ಯಾವ ರೀತಿ ಮಾಡ್ಬೋದಪ್ಪ ಅಂತಂದ್ರೆ, ಜಸ್ಟ್ ಇಲ್ಲಿ ಆಲ್ರೆಡಿ ಪ್ರಿವಿಯಸ್ ಇಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀವಿ ನೋಡ್ರಿ, ಬಡ್ಡಿಯ ದರ ಇಂಟು ಇಯರ್ಸ್ ಎರಡನ್ನು ಗುಣಿಸಿದಾಗ ಏನಾಗುತ್ತೆ ನಮಗಿಲ್ಲಿ ಒಂದು ಇಂಟ್ರೆಸ್ಟ್ ಇದು ರೇಟ್ ಬರುತ್ತೆ. ಓಕೆ 8 3 24 24% ಬಂತು. ನೆಕ್ಸ್ಟ್ ಪ್ಲಸ್ ಇನ್ನೊಂದೇನಿದೆ 2 ಇಂಟು 7.5 2 ಇಂಟು 7.5 ಎಷ್ಟಿದೆ 15% ಬಂತು. ಓಕೆ 24 ಪ್ಲಸ್ 15 ಎಷ್ಟು 39% ಬಂತು. ಓಕೆ ಟೋಟಲಾಗಿ ಎಷ್ಟು ಬಂತು ನಮ್ಗೆ ಇವಾಗ ಇಲ್ಲಿ 39% ಬಂತು. 39% ನಾವು ಯಾವ ರೀತಿ ಕಂಡುಹಿಡ್ಕೋಬೇಕಪ್ಪ, ಅಸಲು ಎಷ್ಟಿದೆ 700 ರೂಪಾಯಿ ಇದೆ. ಬಡ್ಡಿಯ ದರ ಬಂತು ನಮಗೆ ಎಷ್ಟಿದೆ, ಬಡ್ಡಿಯ ದರ ಪ್ಲಸ್ ಸಮಯ ಎಲ್ಲ ಸೇರಿಸಿದರೆ 39% ಬಂತು. 700ರಲ್ಲಿ ನಾವಿಲ್ಲಿ 39% ಕಂಡುಹಿಡ್ಕೋಬೇಕು. ಓಕೆ 39 ಅನ್ನೋಕ್ಕೇನೇನಪ್ಪ ಅಂದ್ರೆ 40 ಮೈನಸ್ 1 ಅಂತ ಕಂಡುಹಿಡ್ಕೊಂಬೇಡ. 700ಕ್ಕೆ 10% ಮಾಡಿದರೆ ಎಷ್ಟು ಬರುತ್ತೆ 70 ರೂಪಾಯಿ ಬರುತ್ತೆ, 70 ರೂಪೀಸ್ ಬರುತ್ತೆ. ಅದೇ 40% ಮಾಡಿದ್ರೆ ಎಷ್ಟು ಬರುತ್ತೆ 7 4 28 280 ರೂಪಾಯಿ ಬಂತು. ಇದು 40ಕ್ಕೆ ಮಾಡಿದಾಗ. ಇಲ್ಲಿ -1 ಇದೆ. -1 ಅಂದಾಗ ನೋಡ್ರಿ ಇಲ್ಲಿ 10 ಇಂಟು 7 ಆಗಿರುತ್ತೆ, 40 ಇಂಟು 7 ಆಗಿರುತ್ತೆ. ಅಂದರೆ 1 ಯೂನಿಟ್ ಈಸ್ ಈಕ್ವಲ್ ಟು 7 ಅಂತೇಳಿ ಅರ್ಥ. ಓಕೆ ಅಂದರೆ -7 ಮಾಡಿದಾಗ ಏನಾಗುತ್ತೆ ಇಲ್ಲಿ 273 ರೂಪೀಸ್ ಬರುತ್ತೆ. ಓಕೆ 700 ಇಂಟು ಅಥವಾ 39 ಇಂಟು 7 ಮಾಡಿಬಿಟ್ರು ಕೂಡ ಬರುತ್ತೆ. 7 9 63 7 3 21 6 27 273 ರೂಪೀಸ್ ಏನಿದೆಯಲ್ಲ ಇದು ಒಟ್ಟು ಸರಳ ಬಡ್ಡಿ ಆಗಿರುತ್ತೆ. ಯಾವ ಕ್ವಶನ್ಗೆ ವಾಟ್ ಈಸ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್
ಸಮ್ ಆಫ್ 700 ಇಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ಫಸ್ಟ್ 3 ಇಯರ್ಸ್ ಅಂದರೆ ಫಸ್ಟ್ 3 ವರ್ಷಕ್ಕೆ 8% ಪರ್ ಆ್ಯನಮ್, ನೆಕ್ಸ್ಟು ಕೊನೆಯ 2 ವರ್ಷಕ್ಕೆ 7.5% ಆದರೆ ಅದರ ಒಂದು ಸರಳ ಬಡ್ಡಿ ಎಷ್ಟಾಗಿರುತ್ತೆ 273 ರೂಪಾಯಿ ಆಗಿರುತ್ತೆ. ಅದು ಆಪ್ಷನ್ ಜಿ ಸರಿಯಾದ ಉತ್ತರ ಆಗಿರುತ್ತೆ. ವಾಟ್ ಈಸ್ ದ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ ದ ಫಸ್ಟ್ 4 ಇಯರ್ಸ್? ಇದು ನೆಕ್ಸ್ಟ್ ಕ್ವಶನ್ ಆಗಿರುತ್ತೆ. ಓಕೆ, ಸ್ವತಃ ಸಾಲ್ವ್ ಮಾಡೋದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಒಂದು ವೇಳೆ ಅರ್ಥ ಆಗಲಿಲ್ಲಪ್ಪ ಅಂತಂದರೆ ನೆಕ್ಸ್ಟ್ ಕಂಟಿನ್ಯೂ ಸೊಲ್ಯೂಷನ್ಸನ್ನು ನೋಡ್ಬೋದು. ವಾಟ್ ಈಸ್ ದ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ ದ ಫಸ್ಟ್ 4 ಇಯರ್ಸ್ ಇಫ್ ದ ಸಮ್ ಆಫ್ ₹360 ಬಿಕಮ್ಸ್ ₹540 ಇನ್ 9 ಇಯರ್ಸ್ ಆ್ಯಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ದ ಲಾಸ್ಟ್ 5 ಇಯರ್ಸ್ ಈಸ್ 6%? ಕ್ವಶನ್ ನೋಡೋಣ, ಜಸ್ಟ್ ಅರ್ಥ ಮಾಡಿಸ್ತೀನಿ ನಿಮಗೆ. ವಾಟ್ ಈಸ್ ದ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ ದ ಫಸ್ಟ್ 4 ಇಯರ್ಸ್? ಕ್ವಶನ್ ಏನು ಕೊಟ್ಟಿದ್ದಾನಪ್ಪ ಅಂತಂದರೆ ಇಲ್ಲಿ ಅಸಲನ್ನು ಕೊಟ್ಟಿದ್ದಾನೆ. ಫಸ್ಟ್ ₹360 ಕೊಟ್ಟಿದ್ದಾನೆ. 9 ವರ್ಷದ ನಂತರ ಎಷ್ಟಾಗ್ತಿದ್ದೆಪ್ಪ ಅಂದರೆ ₹540 ಆಗ್ತಾಯಿದೆ. ಅಂದರೆ ಬಡ್ಡಿ ಎಷ್ಟಾಗುತ್ತೆ? ₹180 ಆಗುತ್ತೆ. ಓಕೆ, ಬಡ್ಡಿ ಎಷ್ಟಾಗುತ್ತೆ 9 ವರ್ಷಕ್ಕೆ? ₹180 ಆಯಿತು. ಆ್ಯಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ದ ಲಾಸ್ಟ್ 5 ಇಯರ್ಸ್ ಈಸ್ 6% ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ದ ಲಾಸ್ಟ್ 5 ಇಯರ್ಸ್ ಅಂದರೆ ಟೋಟಲ್ 9 ವರ್ಷದಲ್ಲಿ ಕೊನೆಯ 5 ವರ್ಷಕ್ಕೆ ಏನಾಗ್ತಾ ಇದೆಯಪ್ಪ ಅಂದರೆ 6% ದರ ಇದೆ. ಅಸಲು ಸಿಕ್ಕಿದೆ ನಮಗೆ, 5 ವರ್ಷದ ಬಡ್ಡಿನೂ ಕೂಡ ಸಿಕ್ಕಿದೆ. ಹಾಗಾದ್ರೆ ನಮಗೇನು ಬೇಕಿಲ್ಲಿ? ಫಸ್ಟ್ 4 ವರ್ಷದ ಬಡ್ಡಿ ಬೇಕಾಗಿದೆ. ಓಕೆ, ಬಡ್ಡಿಯ ದರ ಫಸ್ಟು 4 ಇಯರ್ಸ್ದು ಬೇಕಾಗಿದೆ. ಹಾಗಾದರೆ ಯಾವ ರೀತಿ ಕಂಡುಹಿಡಿಬೋದು? 2 ಮೆಥಡ್ ಇದೆ. ಒಂದೇನಪ್ಪ ಅಂತಂದರೆ ನೀವು ಇಲ್ಲಿ 5 ವರ್ಷದ ಕಂಡುಹಿಡ್ಕೊಂಡು ಅದ್ರ ಮೈನಸ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು 4 ಇಯರ್ಸದನ್ನು ಕಂಡುಹಿಡ್ಕೋಬೋದು. 2 ಮೆಥಡ್ ಮಾಡಿ ನೋಡ್ಬೇಡ. ಫಸ್ಟ್ ನಮಗೆ ಇಲ್ಲಿ ಬಡ್ಡಿ ಬಂದಿದೆ ಎಷ್ಟು? ₹180 ಬಂದಿದೆ. ಎಷ್ಟಕ್ಕೆ? 9 ಇಯರ್ಸಿಗೆ ಬಂದಿದೆ. ಹಾಗಾದರೆ ಫಸ್ಟು 5 ಇಯರ್ಸ್ದು ಕಂಡುಹಿಡ್ಕೊಂಬಿಡೋಣ. ಕೊನೆಯ ಒಂದು 5 ವರ್ಷದ ಏನಿದೆಯಲ್ಲ ಅದ್ರ ಕಂಡುಹಿಡಿದು ಬಿಡೋಣ ಅಂತ. ಓಕೆ, ಅದನ್ನು ಯಾವ ರೀತಿ ಕಂಡುಹಿಡಬೇಕು? 5 ವರ್ಷದ್ದಿದೆ, 360 × 5 × 6 / 100 ಆಯಿತು. ಓಕೆ, 0 0 ಕ್ಯಾನ್ಸಲ್ ಆಗುತ್ತೆ. 5 1 5, 2 2 1 2, 2 3 6, 3 6 18, 3 3 9 1 10, ₹108 ಬಂತು. ಇದೆಷ್ಟು? 5 ವರ್ಷದ್ದಾಯ್ತು. ಉಳಿಕಿರೋ 4 ವರ್ಷ ಅಂದರೆ ಟೋಟಲ್ ಎಷ್ಟಿದೆ? 9 ವರ್ಷಕ್ಕೆ 180 ಇದೆ. 5 ವರ್ಷದ ಎಷ್ಟಿದೆ? 108 ಇದೆ. ₹72 ಏನಿದೆಯಲ್ಲ ಇದು 4 ವರ್ಷದ ಬಡ್ಡಿ ಆಯಿತು. ಓಕೆ, ಬಡ್ಡಿ ಬಂತು ₹72 ಬಡ್ಡಿ ಬಂತು ನಮಗೆ. ಅಸಲು ಕೊಟ್ಟಿದ್ದಾನೆ, ನೆಕ್ಸ್ಟು ಇಯರ್ ಕೊಟ್ಟಿದ್ದಾನೆ, 4 ವರ್ಷ ಅಂತೇಳಿ ದರ ಕಂಡುಹಿಡಿದೇನು ದೊಡ್ಡ ಮಾತಾಗಲ್ಲ. ಆಲ್ರೆಡಿ ನಿಮ್ಗೆ ಪ್ರಿವಿಯಸ್ ಇಯರ್ ಹಲವಾರು ಕ್ವಶನ್ಸಲ್ಲಿ ಸಾಲ್ವ್ ಮಾಡಿದಿರ್ತೀರ. ನೆಕ್ಸ್ಟ್ ಏನು ಮಾಡಬೇಕು? ಓಕೆ, ಬಡ್ಡಿ ಎಷ್ಟಿದೆ? ₹72 ಇದೆ. ಇಂಟು 100 ಡಿವೈಡೆಡ್ ಬೈ ಅಸಲು ಎಷ್ಟಿದೆ? 360 ಇದೆ. ಇಂಟು ಎಷ್ಟು ವರ್ಷಕ್ಕೆ? 4 ವರ್ಷಕ್ಕೆ. ಓಕೆ, 0 0 ಕ್ಯಾನ್ಸಲ್ ಆಗುತ್ತಾ? 36 ಅಂದರೆ 36, 2 2 1 2 2 2 1 2 5 5% ಬಂತು. 5% ಎಷ್ಟಿದು? 4 ವರ್ಷದ ಮೊದಲ 4 ವರ್ಷದ ಬಡ್ಡಿಯ ದರ 5% ಆಯಿತು. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ಯಾರಿಗೆ ಆಪ್ಷನ್ 2 ಅಂದರೆ 5% ದರ ಬಂದಿರುತ್ತೆ ಅದೆಲ್ಲ ಸರಿಯಾದ ಉತ್ತರ ಅಂತೇಳಿ ಭಾವಿಸಬೇಕು. ಹಾಗಾದರೆ ಇನ್ನೊಂದು ಕ್ವಶನ್ ಇವಾಗ ನೋಡೋಣ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ರೀತಿ ಇದೆ. ಈ ಸಮ್ ವಾಸ್ ಇನ್ವೆಸ್ಟೆಡ್ ಎಟ್ ಸಿಂಪಲ್ ಇಂಟ್ರೆಸ್ಟ್ ಎಟ್ ಸರ್ಟೈನ್ ಇಂಟ್ರೆಸ್ಟ್ ಫಾರ್ 2 years. It would have fetched 60 more had it been invested at 2% higher rate. What was the sum ಅಂತೇಳಿ ಕೇಳಿದಾನೆ. ಓಕೆ, ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಂಬಿಡೋಣ, ನೆಕ್ಸ್ಟ್ ಉತ್ತರವನ್ನು ಸಾಲ್ವ್ ಮಾಡೋಣ. ಅಥವಾ ನಿಮ್ಗೇನಾದರೂ ಕ್ವಶನ್ ಅರ್ಥ ಆಗಿತ್ತು ಅಂದರೆ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ, ಉತ್ತರವನ್ನು ತದನಂತರದಲ್ಲಿ ನೋಡ್ಬೋದು. ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡಿ. ಈ ಸಮ್ ವಾಸ್ ಇನ್ವೆಸ್ಟೆಡ್ ಎಟ್ ಸಿಂಪಲ್ ಇಂಟ್ರೆಸ್ಟ್ ಎಟ್ ಸರ್ಟೈನ್ ಇಂಟ್ರೆಸ್ಟ್ ಫಾರ್ 2 years. ಸಮ್ ಇದೆ ಅಂತ ಪಿ ಕೊಟ್ಟಿಲ್ಲ. ನೆಕ್ಸ್ಟ್ ಸಮ್ ವಾಸ್ ಇನ್ವೆಸ್ಟೆಡ್ ಎಟ್ ಸಿಂಪಲ್ ಇಂಟ್ರೆಸ್ಟ್ ಎಟ್ ಎ ಸರ್ಟೈನ್ ಇಂಟ್ರೆಸ್ಟ್ ಫಾರ್ 2 years. ಇಲ್ಲಿ ರೇಟ್ ಕೂಡ ಕೊಟ್ಟಿಲ್ಲ, ಬಟ್ ಸಮಯವನ್ನು ಕೊಟ್ಟಿದ್ದಾನೆ 2 years. It would have fetched ₹60 more had it been invested at 2% higher rate. ಸೇಮ್ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ ಗೊತ್ತಿಲ್ಲ.
ರೇಟ್ ಏನಿದೆಯಲ್ಲ ಮೊದಲು ಎಷ್ಟಿತ್ತೋ ಗೊತ್ತಿಲ್ಲ, ಅದಕ್ಕೆ 2% ಹೈಯರ್ ರೇಟಲ್ಲಿ ಪ್ಲಸ್ 2% ಹೈಯರ್ ರೇಟಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ 60 ರೂಪಾಯಿ ಜಾಸ್ತಿ ಸಿಗ್ತಿತ್ತಂತೆ. ಬಡ್ಡಿ ಎಷ್ಟು ಸಿಗ್ತಿತ್ತು ಅಂತ ಗೊತ್ತಿಲ್ಲ, ಬಟ್ ಏನಪ್ಪ ಅಂದ್ರೆ 60 ರೂಪೀಸು ಜಾಸ್ತಿ ಸಿಗ್ತಿತ್ತು. ಎಷ್ಟಕ್ಕೆ? 2%ಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ. ಟೈಮ್ ಏನಿದ್ರೆ ಅದೇ 2 ಇಯರ್ಸ್ ಇದೆ. ಇಲ್ಲಿ ಈ ಸೀಕ್ವೆನ್ಸನ್ನು ನೋಡಿದಾಗ ಯಾವ ರೀತಿ ಬರ್ಕೋಬೇಕಪ್ಪ ಅಂತಂದರೆ PTR, ಓಕೆ, PTR ಡಿವೈಡ್ ಬೈ 100 ಇದು ಸರಳ ಬಡ್ಡಿಯ ಫಾರ್ಮುಲಾ ಆಯಿತು. ಬಟ್ ಇಲ್ಲಿ ಏನು ಕೊಟ್ಟಿದ್ದೇನಪ್ಪ ಅಂತಂದರೆ ಇವೆರಡರನ್ನು ಮೈನಸ್ ಮಾಡಿದಾಗ, ಓಕೆ, ಈ 2% ಏನಿದೆಯಲ್ಲ ಜಾಸ್ತಿ, ಇದನ್ನು ಮತ್ತು ಇದನ್ನು ಕಳೆದಾಗ ನಮ್ಗೆ 60 ರೂಪಾಯಿ ಬರ್ತಾಯಿತ್ತು ಅಂತೇಳಿ ಕೊಟ್ಟಿದ್ದಾನೆ. ಹಾಗಾದರೆ ಫಸ್ಟ್ ಇದನ್ನು ಬರ್ಕೊಂಬೋಣ. ಓಕೆ, ಅಂದರೆ ಫಾರ್ಮುಲಾ ಯಾವ ರೀತಿ ಬರುತ್ತೆ ಅಂತೇಳಿ ಬರ್ಕೊಂಡ್ರೆ ನಾವು ಸೊಲ್ಯೂಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. P ಇಂಟು T ಇಂಟು R ನೋಡ್ರಿ X+2 ಇದೆ, ಅಂದರೆ R+2%, ಓಕೆ, ಡಿವೈಡ್ ಬೈ 100 ಮೈನಸ್ ಇದು ಡೈರೆಕ್ಟಾಗಿ PTR ಡಿವೈಡ್ ಬೈ 100. ಓಕೆ, ಸಮಯ ಗೊತ್ತಿದೆ ನಮಗೆ, 2 ಇದೆ, ಸ್ಪೇಸ್ ಇಲ್ಲ. ನೆಕ್ಸ್ಟ್ ಒಂದು ಪೇಜಲ್ಲಿ ಮಾಡೋಣ. ಓಕೆ, ನಾವಿಲ್ಲಿ PT ಅಂತ ಬರ್ಕೊಂಡಿದ್ವಿ. P ಇಂಟು T ಅಂದರೆ ಸಮಯ, R+2 ಡಿವೈಡ್ ಬೈ 100 ಮೈನಸ್ P ಇಂಟು 2 ಇದೆ, R ಇದೆ, ಡಿವೈಡ್ ಬೈ 100. R ಗೊತ್ತಿಲ್ಲ, Pನೂ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಯಾವ ರೀತಿ ಬರ್ಕೋಬೋದು? P ಇಂಟು 2ನ ಇವೆರಡರ ಜೊತೆ ಇಂಟು ಮಾಡಬೇಕಾಗತ್ತೆ. ಅಂದರೆ 2Pನ R+2ಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಡಿವೈಡ್ ಬೈ 100 ಮೈನಸ್ 2PR ಆಯಿತು, ಡಿವೈಡ್ ಬೈ 100. 2P ಇಂಟು R ಎಷ್ಟಾಯ್ತು ಇಲ್ಲಿ? 2PR ಆಗುತ್ತೆ, ಪ್ಲಸ್ 2P ಇಂಟು 2 4P ಡಿವೈಡ್ ಬೈ 100 ಮೈನಸ್ 2PR ಆಯಿತು, ಡಿವೈಡ್ ಬೈ 100. ಇಲ್ಲಿ LCM ಸೇಮ್ ಇದೆ, ಡೈರೆಕ್ಟಾಗಿ 100 ಅಂತ ಬರ್ಕೋಬೋದು. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ? 2PR ಪ್ಲಸ್ 4P ಮೈನಸ್ 2PR ಆಗುತ್ತೆ. ಇಲ್ಲಿ ಮೈನಸ್ ಇದೆ ನೋಡ್ರಿ, ಇಲ್ಲಿ ನೋಡ್ರಿ ಪ್ಲಸ್ 2PR ಮೈನಸ್ 2PR ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದೇನು? 4P. ಓಕೆ, ಈಸ್ ಈಕ್ವಲ್ ಟು 4P ಡಿವೈಡ್ ಬೈ 100. ಇದೆಲ್ಲ ಏನು ಕಂಡಿದ್ದೀವಿ ನಾವು? 60 ಕಂಡಿದ್ದೀವಿ ನೋಡ್ರಿ, ಡಿಫ್ರೆನ್ಸ್ ಇದೆ. ಓಕೆ, ಸರಳ ಬಡ್ಡಿಯ ಡಿಫ್ರೆನ್ಸ್ ಎಷ್ಟಿದೆ? 60 ಇದೆ. ಇವೆರಡರನ್ನು ಮೈನಸ್ ಮಾಡಿದಾಗ 60 ಬರ್ತಾ ಇದೆ ಅಂತೇಳಿ ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾನೆ. ಓಕೆ, ಕ್ವಶನನ್ನು ನಾವಿಲ್ಲಿ ನೋಡ್ಬೋದು. ಕ್ವಶನಲ್ಲಿ ನೋಡಿದ್ರೆ ಇಟ್ ವುಡ್ ಹ್ಯಾವ್ ಫೆಚ್ಡ್ 60 ಮೋರ್ ಹ್ಯಾಡ್ ಇಟ್ ಬಿನ್ ಇನ್ವೆಸ್ಟೆಡ್ 2% ಹೈಯರ್ ರೇಟ್. ಅಂತ 2% ಬಡ್ಡಿ ಜಾಸ್ತಿ ಮಾಡಿದಾಗ ಅಂತ 60 ರೂಪಾಯಿ ಜಾಸ್ತಿ ತೊಗೊತಾ ಇದ್ದ. ಅಂದರೆ ಇವೆರಡರ ನೋಡಿ ಡಿಫ್ರೆನ್ಸ್ ಎಷ್ಟಿದೆ? 60 ರೂಪೀಸ್ ಇದೆ. ಫಾರ್ಮುಲಾ ಯಾವ ರೀತಿ ಬಂತು ನಮಗೆ? ಇವಾಗ ಇಷ್ಟು ಸೊಲ್ಯೂಷನ್ ತನ ತೊಗೊಂಡು ಬಂದ್ವಿ. 60 ಈಸ್ ಈಕ್ವಲ್ ಟು 4P ಡಿವೈಡ್ ಬೈ 100 ತನ ತೊಗೊಂಡು ಬಂದ್ವಿ. ಇದನ್ನು ಸಾಲ್ವ್ ಮಾಡ್ಬೋದು ಈಗ. ಓಕೆ, 100 ಈ ಕಡೆ ಹೋಗುತ್ತೆ, ಅಂದರೆ 60 ಇಂಟು 100 ಡಿವೈಡ್ ಬೈ 4 ಈಸ್ ಈಕ್ವಲ್ ಟು P ಪ್ರಿನ್ಸಿಪಲ್ ಅಮೌಂಟ್ ಬರುತ್ತೆ. 4 ಅಂದರೆ 4 25. ಓಕೆ, P ಈಸ್ ಈಕ್ವಲ್ ಟು 15,000 ರೂಪೀಸ್ ಬರುತ್ತೆ. 25 ಇಂಟು 60 ಎಷ್ಟಾಗುತ್ತೆ? 15,000 ಬಂತು. 15,000 ರೂಪೀಸ್ ಏನಿದೆಯಲ್ಲ ಇದು ಪ್ರಿನ್ಸಿಪಲ್ ಅಮೌಂಟ್, ಅಂದರೆ ಅಸಲು ಬಂತು. ಕ್ವಶನಲ್ಲಿ ಏನು ಕೇಳಿದೆ ನಮಗೆ? ಅದು ಮುಖ್ಯ ಆಗುತ್ತೆ. ಓಕೆ, ಕ್ವಶನ್ ಇಷ್ಟಕ್ಕೆ ಸರಿಯಾಗಿತ್ತಂದರೆ ಓಕೆ. ವಾಟ್ ವಾಸ್ ದ ಸಮ್ ಅಂತ ಕೇಳಿದಾನೆ, ಅಂದರೆ ಅದು ಎಷ್ಟಿತ್ತು ಅಸಲು ಎಷ್ಟಿತ್ತು ಅಂತ ಕೇಳಿದರೆ ಅಸಲು ಎಷ್ಟಿತ್ತು? 1500 ರೂಪೀಸ್ ಬರುತ್ತೆ. ಸಾರಿ, 15,000 ಅಲ್ಲ, 25 ಇಂಟು 60 1500 ರೂಪೀಸ್ ಬಂತು ನಮಗೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ನೋಡಿ ಸ್ನೇಹಿತರೆ. ಯಾರಿಗೆ 1500 ಬಂದಿದೆ 1500 ರೂಪೀಸ್ ಅವ್ರದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ನೋಡಿ. ಕ್ವಶನ್ ನೋಡ್ರಿ ಯಾವ ರೀತಿ ಇದೆ. ಇನ್ ವಾಟ್ ಟೈಮ್ ವಿಲ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 1750 at 9% per annum be the same as that on 2500 at 10.5% per annum in 4 years? ಏನು ಕೊಡ್ತೀನಪ್ಪ ಅಂದರೆ 1750 ಅಸಲಿಗೆ 9% ಸರಳ ಬಡ್ಡಿ ದರದಂತೆ ಎಷ್ಟು ವರ್ಷಕ್ಕೆ
₹2,500 ಅಸಲಿಗೆ 10.5% ಸರಳ ಬಡ್ಡಿ ದರದಂತೆ 4 ವರ್ಷಕ್ಕೆ ಆಗುವ ಸರಳ ಬಡ್ಡಿ ಎಷ್ಟಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಅಂದರೆ 2,500 ಅಸಲಿಗೆ 10.5 ಸರಳ ಬಡ್ಡಿ ದರದಂತೆ 4 ವರ್ಷಕ್ಕೆ ಎಷ್ಟಾಗುತ್ತಲ್ಲ ಸರಳ ಬಡ್ಡಿ, ಅದೇ ಸರಳ ಬಡ್ಡಿ ಏನಿದ್ದೀರ 1,750 ಅಸಲಿಗೆ 9% ಸರಳ ಬಡ್ಡಿ ದರದಂತೆ ಎಷ್ಟು ವರ್ಷಕ್ಕೆ ಆಗುತ್ತೆ ಅಂತ ಕೇಳ್ತಾನೆ. ಅಂದರೆ ಇವೆರಡು ಸೇಮ್ ಅಂತೇಳಿ ಅರ್ಥ ಆಯಿತು. ಒಂದು ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR ಡಿವೈಡ್ ಬೈ 100 ಗೊತ್ತಿರೋ ವಿಷಯ. ಹಾಗಾದರೆ ಇದನ್ನು ಯಾವ ರೀತಿ ಮಾಡ್ಬೋದು? ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, 2,500 ಅಸಲಿಗೆ 10.5% ಸರಳ ಬಡ್ಡಿ ದರದಂತೆ 4 ವರ್ಷಕ್ಕೆ ಎಷ್ಟಾಗುತ್ತಲ್ಲ ಅದೇ ಬಡ್ಡಿ ಇಷ್ಟಕ್ಕಾಗುತ್ತೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಫಸ್ಟ್ 2,500 ಬಡ್ಡಿ ಕಂಡುಹಿಡಿದ್ಬಿಡೋಣ. 2,500 ಇಂಟು 10.5 ಇಂಟು 4 ಡಿವೈಡ್ ಬೈ 100. ಓಕೆ, ಈ ಜೀರೋನ ತೊಗೊಂಬಿಡೋಣ. 2 0 ಕ್ಯಾನ್ಸಲ್ ಆಗುತ್ತೆ. 5 5 25, 5 2 2 1 2 2. 105 ಇಂಟು 2 ಎಷ್ಟಾಗಿದ್ದಲ್ಲಿ 210 ಇಂಟು 5 ಆಗುತ್ತೆ. 1050 ಬಂತು. 1050 ಏನಿದು ಸರಳ ಬಡ್ಡಿ ಆಯಿತು. ಅದೇ ಸಿಂಪಲ್ ಇಂಟ್ರೆಸ್ಟ್ ಏನಿದೆಯಲ್ಲ, ಸಿಂಪಲ್ ಇಂಟ್ರೆಸ್ಟ್ ಬಂದಿದೆ 1,050 ಇಂಟು 100 ಡಿವೈಡ್ ಬೈ 1,750. ಇದು ಅಸಲು ಆಗುತ್ತೆ, ಇದು ಬಡ್ಡಿ ಡೈರೆಕ್ಟಾಗಿ ನಾವು ತೊಗೊತಾ ಇದ್ದೀವಿ ಇಂಟು 9. ಇಷ್ಟು ಮಾಡಿದಾಗ ಏನಾಗುತ್ತಪ್ಪ, ನಮಗಿಲ್ಲಿ ಸಮಯ ಬರುತ್ತೆ. ಓಕೆ, 0 0 ಕ್ಯಾನ್ಸಲ್ ಆಗುತ್ತೆ. 105 ಡಿವೈಡ್ ಬೈ 175 ಆಗುತ್ತೆ. 5 + 1 6 9, ಅಂದರೆ 3 ಮಗ್ಗಿಲು ಹೋಗುತ್ತೆ. 3 3 9, 3 3 9, 3 5 15. ಓಕೆ, 35 ಅಂದರೆ 35 5. ನೆಕ್ಸ್ಟ್ ಏನಾಗುತ್ತೆ ರೀ, 5 ಅಂದರೆ 5 20. 20 ಡಿವೈಡ್ ಬೈ 3 ಬಂತು. 20 ಡಿವೈಡ್ ಬೈ 3 ಏನಿದು ವರ್ಷಗಳು. ಬಟ್ ಇಲ್ಲಿ ಈ ಥರ ಕೊಟ್ಟಿಲ್ಲ. 6 ಇಯರ್ಸ್ 5 ಮಂತ್ಸು, 6 ಇಯರು 6 ವರ್ಷ 8 ತಿಂಗಳು, 6 ವರ್ಷ 10 ತಿಂಗಳು ಕೊಟ್ಟಿದ್ದಾನೆ. ಇದನ್ನು ಯಾವ ರೀತಿ ಬರಿಬೋದು? 3 6 18, 6 ಡಿವೈಡ್ ಬೈ 2 ಬೈ 3 ಬಂತು. ಅದನ್ನು ಕೊಟ್ಟಿದ್ದಾನೆ? ಇಲ್ಲ, ಮಂತಲ್ಲಿ ಕೊಟ್ಟಿದ್ದಾನೆ. ಒಂದು ವರ್ಷಕ್ಕೆ ಎಷ್ಟು ಬಂತು? 12 ತಿಂಗಳುಗಳು. 2 ಬೈ 3 ಇಂಟು 12, 3 ಅಂದರೆ 3 4 4 2 8, 8 ಮಂತ್ಸ್ ಬಂತು. ವರ್ಷ ಎಷ್ಟಿದೆ? 6 ಇಯರ್ಸ್ ಇದೆ. ಓಕೆ, 6 ವರ್ಷ 8 ತಿಂಗಳು ಉತ್ತರ ಬಂತು. ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಈ ರೀತಿಯಾಗಿ ನೀವು ಸರಳ ಬಡ್ಡಿಯನ್ನು ಕಂಡುಹಿಡ್ಕೊಂಡು ಕೂಡ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಯಾವ ರೀತಿ ಮಾಡ್ಬೋದು. ಇನ್ನೊಂದಿದೆ ನೋಡ್ರಿ, ಇನ್ನೊಂದು ರೀತಿಯಲ್ಲಿ ಕೂಡ ನೀವು ಉತ್ತರವನ್ನು ಮಾಡ್ಬೋದು. ಅದು ಯಾವ ರೀತಿಯಪ್ಪ ಅಂತಂದ್ರೆ, ಇಲ್ಲಿ ಒಂದಕ್ಕೊಂದು ಸಮಯದ ಅಂತ ಕೊಟ್ಟಿದ್ದಾರೆ. 1750 ಇಂಟು 9, ಇಲ್ಲಿ ಸಮಯವನ್ನು ಕಂಡುಹಿಡಬೇಕಾಗಿದೆ. ಡಿವೈಡ್ ಬೈ 100, ಎರಡರ ಬಡ್ಡಿ ಸೇಮ್ ಇದೆ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಏನಪ್ಪ ಅಂದರೆ 2500 ಇಂಟು 10.5 ಇಂಟು 4 ಡಿವೈಡ್ ಬೈ 100. ಓಕೆ, ಡಿವೈಡ್ ಬೈ 100 ಆಗುತ್ತೆ. ಈ ರೀತಿ ಬರ್ಕೋಬೇಕಾಗುತ್ತೆ, ಯಾಕಂದರೆ ಎರಡು ಈಕ್ವಲ್ ಆದಂಥ ಒಂದು ಸರಳ ಬಡ್ಡಿಯನ್ನು ಹೊಂದಿರ್ತವೆ. ಇದನ್ನು ಸಾಲ್ವ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಡೈರೆಕ್ಟಾಗಿ 100 ಕ್ಯಾನ್ಸಲ್ ಆಗುತ್ತೆ. T = 2500 ಇಂಟು 10.5 ಇಂಟು 4 ಡಿವೈಡ್ ಬೈ, ಇಲ್ಲಿ 1750 ಇಂಟು 9 ಏನಿದೆಯಲ್ಲ ಡಿನಾಮಿನೇಷನಲ್ಲಿ ಬರುತ್ತೆ. 1750 ಇಂಟು 9, ಇಲ್ಲಿ ಪಾಯಿಂಟನ್ನು ತೆಗೆದುಬಿಡೋಣ, 0 ಹಾಕೊಂಬಿಡೋಣ. ಇದೊಂದು 0 ಇದೊಂದು 0, ಇವೆರಡು 0 ಕ್ಯಾನ್ಸಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ 7ರ ಬಗ್ಗೆ ಹೋಗಿತ್ತು ನೋಡ್ರಿ. ಇದು 7 ಅಂದರೆ 7, 7 5 35. ಓಕೆ, 7 2 14, 7 5 35. ಈ 25 ಕ್ಯಾನ್ಸಲ್ ಆಗುತ್ತೆ. 3 3 3 5 5 4 20 ಡಿವೈಡ್ ಬೈ 3. ಆಲ್ರೆಡಿ 20 ಡಿವೈಡ್ ಬೈ 3 ಬಂದರೆ ಯಾವ ರೀತಿ ನಾವು ಇಯರ್ಸ್ ಮತ್ತು ಈ ಒಂದು ಮಂತನ ಕಡೆ ಹಿಡ್ಕೋಬೇಕಂತ ಹೇಳಿದ್ವಿ. 6 2 ಡಿವೈಡ್ ಬೈ 3 ಬರುತ್ತೆ, ಅಂದರೆ 6 ವರ್ಷಗಳು 8 ತಿಂಗಳುಗಳು ಉತ್ತರ ಬಂತು. ಓಕೆ, ಆಪ್ಷನ್ ಇಲ್ಲಿ ಯಾವ ಸರಿಯಾಗಿರುತ್ತೆ? ಆಪ್ಷನ್ 3 6 year 8 months ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಸ್ನೇಹಿತರೆ. ಸರಳ ಬಡ್ಡಿಗೆ ಸಂಬಂಧಪಟ್ಟಂತಹ ಎಲ್ಲ ಕ್ವಶನ್ಸನ್ನು, ಎಲ್ಲ ರೀತಿಯ ಎಲ್ಲ ಟೈಪ್ನ ಕ್ವಶನ್ಸನ್ನು ಸಾಲ್ವ್ ಮಾಡಲಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ. ಹಾಗೂ ನಿಮ್ಮ ಒಂದು ಸ್ನೇಹಿತರು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಿಪೇರ್ ಆಗಿರಿದ್ದರೆ
ಅವರಿಗೆ ಕೂಡ ಈ ಒಂದು ವಿಡಿಯೋದ ಲಿಂಕನ್ನು ಹಂಚಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.